ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಭಾಗ 5 ಸಮಾಜ ವಿಜ್ಞಾನ ವಿಷಯ 81ನೇ ಪ್ರಶ್ನೆ, ವಿವಿಧತೆಯಲ್ಲಿ ಏಕತೆ ಎಂದರೇನು? ಅಂದರೆ ಇಲ್ಲಿ ಎಲ್ಲರೂ ಒಂದೇ ಜನಾಂಗಕ್ಕೆ ಸೇರಿದರು, ಆಪ್ಷನ್ ಬಿ ಅದು ತಪ್ಪು. ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿರುವುದು ಅದು ತಪ್ಪು. ಇಲ್ಲಿ ಎಲ್ಲರೂ ಒಂದೇ ಭಾಷೆಯನ್ನು ಮಾತನಾಡುತ್ತಾರೆ ಅದು ತಪ್ಪು. ಇಲ್ಲಿ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದಾಗಿದ್ದೇವೆ ಅಂತೇಳಿ ತೋರಿಸೋದೇ ವಿವಿಧತೆಯಲ್ಲಿ ಏಕತೆ. ಇಲ್ಲಿ ಭಾರತದಲ್ಲಿ ಅತಿ ಎತ್ತರದ ಶೃಂಗ ಮುಳ್ಳಯ್ಯನಗಿರಿ ಕರ್ನಾಟಕದ್ದು, ಅನ್ನೈಮುಡಿ ಪಶ್ಚಿಮ ಘಟ್ಟ, ಮೌಂಟ್ ಎವರೆಸ್ಟು ಪ್ರಪಂಚದ್ದು ಅತಿ ಎತ್ತರದ್ದು, ಮೌಂಟ್ ಗಾಡ್ವಿನ್ ಆಸ್ಟಿನ್ ಏನಿದೆಯಲ್ಲ ಅದು ಭಾರತ ದೇಶದ ಅತಿ ಎತ್ತರದ ಶೃಂಗ. ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರನ್ನ ಏನಂತ ಕರಿತೀವಪ್ಪ ಅಂದರೆ ಕೃಷಿ ಕೂಲಿಕಾರರು. ಒಳಾಂಗಣ ಆಟ ಫುಟ್ಬಾಲು ಹೊರಾಂಗಣ, ಕ್ರಿಕೆಟ್ ಹೊರಾಂಗಣ, ಹಾಕಿ ಹೊರಾಂಗಣ, ಟೇಬಲ್ ಟೆನ್ನಿಸ್ ಏನಿದೆಯಲ್ಲ ಅದು ಒಳಾಂಗಣ ಆಟವಾಗಿದೆ. ಇನ್ನು 85ನೇ ಪ್ರಶ್ನೆ, ಜೇನು ಕುರುಬ ಬುಡಕಟ್ಟಿಗೆ ಜನ ಸೇರಿರುವುದು ಎಲ್ಲಿ ಅಂದರೆ ವಾಸಸ್ಥಳ ಅವ್ರದ್ದು ಕೊಡಗು. ನವೀಕರಿಸಬಹುದಾದ ಸಂಪನ್ಮೂಲ ಕಲ್ಲಿದ್ದಲು ನವೀಕರಿಸಲಾಗದು, ಪೆಟ್ರೋಲ್ ನವೀಕರಿಸಲಾಗಲ್ಲ, ಡೀಸೆಲ್ ನವೀಕರಿಸಲಾಗಲ್ಲ. ಇಲ್ಲಿ ನವೀಕರಿಸೋದು ಗಾಳಿ ಮಾತ್ರ. ಇನ್ನು 87, ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ ಯಾವುದಪ್ಪ ಅಂದರೆ ಅದು ಸಾವಯವ. ನಾವು ಸಾವಯವ ಕೃಷಿ ಗೊಬ್ಬರ ಅಂದರೆ ಇಲ್ಲಿ ಯಾವ್ದು ಬರ್ತಪ್ಪ ಅಂತಂದರೆ ಇಲ್ಲಿ ಸೆಗಣಿ, ಈ ಆಕಳುಗಳ ಅದನ್ನು ನಾವು ಏನಪ್ಪ ಅಂದರೆ ಸಾವಯವ ಕೃಷಿ ಅಂತ ಹೇಳ್ತೀವಿ. ರಾಸಾಯನಿಕ ಗೊಬ್ಬರ ಅಂದರೆ ಈಗಿನ ಕಾಲದ ನಾವು ಬಳಸ್ತಕ್ಕಂಥ ರಾಸಾಯನಿಕ ಪದ್ಧತಿಗಳು. ಇದಕ್ಕೆ ಸರಿಯಾದ ಉತ್ತರ ಸಾವಯವ ಕೃಷಿ. ಪಾದಚಾರಿಗಳನ್ನು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ ಇದು ಜೀಬ್ರಾ ಪಟ್ಟಿ ಸರಿಯಾದದ್ದು. ದೂರವಾಣಿ ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತಂದರೆ ಗ್ರಹಂ ಬೆಲ್. ನೆಕ್ಸ್ಟು 90ನೇ ಪ್ರಶ್ನೆ, ಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಚಿತ್ರನಟ ಯಾರಂದರೆ ಅದು ಕನ್ನಡಕ್ಕೆ ಸಿಕ್ಕಿದ್ದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ. ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವವರನ್ನು ನಾವು ಕಮ್ಮಾರರು ಅಂತ ಹೇಳ್ಕೊತೀವಿ. ಇಲ್ಲಿ ಚಪ್ಪಲಿಯನ್ನು ಹೊಲಿತಕ್ಕಂಥ ಕೆಲಸ ಮಾಡೋರಿಗೆ ಚಮ್ಮಾರರು. ಈ ಕುಂಬಾರರು ಅಂದರೆ ಮಡಿಕೆಗಳನ್ನು ಮಾಡೋರಿಗೆ ಹೇಳ್ತೀವಿ. ಇಲ್ಲಿ ಬಡಿಗೆತನ ಕೆಲಸ ಮಾಡೋರಿಗೆ ಈ ಬಡಿಗ ಅಂತೇಳಿ ಕರಿತೀವಿ. ಕಮ್ಮಾರ ಅಂತಂದರೆ ಇದು ಕಬ್ಬಿಣದ ಉಪಕರಣಗಳನ್ನು ತಯಾರಿಸೋರು. ಇವರು ಚಮ್ಮಾರ ಅಂದರೆ ಆ ಚರ್ಮದ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥವರಾಗಿರುತ್ತಾರೆ. ಇನ್ನು 92ನೇ ಪ್ರಶ್ನೆ, ರಾಷ್ಟ್ರೀಯ ಹಣ್ಣು ಯಾವುದಪ್ಪ ಅಂದರೆ ಅದು ಮಾವು. ಕೆಂಪುಕೋಟೆ ಇರುವ ಸ್ಥಳ ದೆಹಲಿ. ಬಾದಾಮಿ ಇಲ್ಲಿರ್ತಕ್ಕಂಥ ಗುಹಾಂತರ ದೇವಾಲಯಗಳು ಬಳಸಿದ ಕಲ್ಲು ಯಾವುದಪ್ಪ ಅಂದರೆ ಅದು ಮರಳು ಕಲ್ಲು. ಇನ್ನು ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಒಯಾಸಿಸ್ ಅಂತೇಳಿ ನಾವು ಕರಿತೀವಿ. ಇನ್ನು ಆಗ್ರಾದ ತಾಜ್ ಮಹಲ್ ಅನ್ನು ಕಟ್ಟಲು ಬಳಸಿದ ಕಲ್ಲು ಅಮೃತ ಶಿಲೆ. ಬಳಪದ ಕಲ್ಲಂತೂ ಅಲ್ಲ, ಕಡಪದೂ ಅಲ್ಲ, ಕೆಂಪುದು ಕಲ್ಲೂ ಅಲ್ಲ. ಇನ್ನು 97, ಅಂಡೋಮಾನ್ ದ್ವೀಪ ಇರುವ ಸ್ಥಳ ಅರಬ್ಬಿ ಸಮುದ್ರದಲ್ಲಿಲ್ಲ, ಹಿಂದೂ ಮಹಾಸಾಗರದಲ್ಲಿಲ್ಲ, ಅಟ್ಲಾಂಟಿಕ್ ಮಹಾಸಾಗರದಲ್ಲಿಲ್ಲ. ಅದು ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ. ಇನ್ನು 98, ಭಾರತ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಅಂತೇಳಿ ಅಂದರೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಓಟದ ಮಹಿಳೆ ಅಂತೇಳಿ ಕರೀತಾರೆ PT ಉಷಾ. ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ 16. ಇನ್ನು 100ನೇ ಪ್ರಶ್ನೆ, ಆಶ್ರಯ ಯೋಜನೆಯ ಉದ್ದೇಶ ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳಲ್ಲಿ ಕಟ್ಟಿಕೊಳ್ಳಲು ಒದಗಿಸುವುದು. ಆಪ್ಷನ್ ಎ ಸರಿಯಾದ ಉತ್ತರ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಡಲಾಗಿದೆ. ಕನ್ನಡ ವಿಷಯ, ಇಂಗ್ಲೀಷ್ ವಿಷಯ, ಗಣಿತ ವಿಷಯ ಹಾಗೂ ವಿಜ್ಞಾನ ವಿಷಯದ ಉತ್ತರಗಳಿಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಯೂಸ್ ಮಾಡಿ. ಹಾಗೆ ನನ್ನ ಚಾನಲ್ ಒಳಗಡೆ ಎಲ್ಲ ವಿಷಯಕ್ಕೆ 5ನೇ ತರಗತಿಯ ಮೌಲ್ಯಾಂಕನದ ಉತ್ತರ ಪತ್ರಿಕೆಗಳು ಕೂಡ ಇದ್ದಾವೆ. ಧನ್ಯವಾದಗಳು.